ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನೊಂದು ಗರುಡ ಮಂತ್ರವನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಈ ಗರುಡ ಮಂತ್ರವನ್ನು ಹೇಳೋದ್ರಿಂದ, ಪ್ರತಿದಿನ ಹೇಳ್ಕೊತ ಬರೋದ್ರಿಂದ ಎಂತಹದೇ ಕಣ್ಣಿನ ಸಮಸ್ಯೆ ಇರಲಿ, ಕಣ್ಣು ಮಂಜಾಗ್ತಿರ್ತಾವೆ, ಕಣ್ಣೊಳಗೆ ನೀರು ಬರುತ್ತೆ, ಕಣ್ಣಿನ ಪಿಚ್ ಕಂಡುತ್ತೆ, ಆಮೇಲೆ ಕಣ್ಣು ಬಾವು ಬರುತ್ತೆ, ಈ ಥರದ್ದು ಏನೇ ಕಣ್ಣಿನ ಸಮಸ್ಯೆ ಇದ್ದರೂ ಪ್ರತಿದಿನ ಇದನ್ನು 21 ಬಾರಿ, 11 ಸಾರಿ, ಅಥವಾ ನಿಮ್ಗೆ ಟೈಮ್ ಐತಪ್ಪ ಅಂದ್ರೆ 108 ಸಾರಿ ಪ್ರತಿದಿನ ಹೇಳ್ಕೊತ ಬಂದ್ರೆ ಅಂದ್ರೆ ಎಂತಹದ ಕಣ್ಣಿನ ಸಮಸ್ಯೆ ಇದ್ದರೂ ಈ ಗರುಡ ಮಂತ್ರದಿಂದ ವಾಸಿ ಆಗುತ್ತೆ. ಈಗಿನ ಮಕ್ಳಿಗೆ ನೋಡ್ರಿ ನೀವು, ಈಗ TV ಫೋನ್ ನೋಡಿ ನೋಡಿ ಪ್ರತಿಯೊಂದು ಮಕ್ಕಳೂ ಕಣ್ಣು ಹಾಳಾಗಿಬಿಟ್ಟಿರುತ್ತೆ. ಎಲ್ಲ ಮನೆಯೊಳಗೆ ಒಂದು ಹುಡುಗಂತರು ಹುಡುಗಿ ಅಥವಾ ಸ್ಪೆಕ್ಟ್ ಹಾಕ್ಕೊತಾನೆ ಇರ್ತಾರೆ, ನೀವು ನೋಡಿರ್ಬೋದು. ಅಷ್ಟು ಕಣ್ಣಿನ ಪ್ರಾಬ್ಲಮ್ ಇರುತ್ತಲ್ಲ, ಅಂಥ ಮಕ್ಕಳಿಗೆ ಪ್ರತಿದಿನ ಇದನ್ನು ಬೆಳಗ್ಗೆ ಟೈಮ್ ಸಿಕ್ಕರೆ ಬೆಳಗ್ಗೆ ಅಥವಾ ಸಾಯಂಕಾಲ ಕೈಕಾಲು ಮುಖ ತೊಗೊಂಡಂದ್ರೆ 11 ಸಾರಿ ಈ ಮಂತ್ರವನ್ನು ಹೇಳಿಸ್ರಿ ಮಕ್ಕಳ ಕಡೆಯಿಂದ. ಖಂಡಿತ ಈ ಸಮಸ್ಯೆ ಹೋಗುತ್ತಾ, ಗ್ಯಾರಂಟಿ ಹೋಗುತ್ತೆ ಈ ಮಂತ್ರ ಹೇಳೋದ್ರಿಂದ. ಇನ್ನೊಂದು ಏನಪ್ಪ ಅಂತಂದರೆ, ಯಾರಾದರೂ ಹೇಳ್ಬೋದು, ಮಕ್ಕಳಂತಲ್ಲ, ನಾನು ಎಸ್ಪೆಷಲಿ ಈಗಿನ ಮಕ್ಕಳದ್ದು ಒಂದು ಅವ್ರದ್ದು ಇದನ್ನ ಮನಸ್ಸಿನಾಗ ಇಟ್ಕೊಂಡು ಹೇಳಿದೆ. ಬಟ್ ಎಲ್ಲರೂ ಹೇಳ್ಬೋದು, ಯಾವುದೇ ಕಣ್ಣಿನ ಸಮಸ್ಯೆ ಇದ್ದರೂ ಪ್ರತಿಯೊಬ್ಬರು ಹೇಳ್ಬೋದು. ನಾ ಎಸ್ಪೆಷಲಿ ಮಕ್ಕಳಿಗೋಸ್ಕರ ಒಂದು ಕಾಳಜಿಯಿಂದ ಮಕ್ಕಳ ಹೆಸರು ತೊಗೊಂಡೆ ಅಷ್ಟೇ. ಆಮೇಲೆ ಸರ್ಪುಣ್ಣ ಅಂತ ಆಗುತ್ತೆ. ಅದು ಸರ್ಪುಣ್ಣ ಏನಾಗುತ್ತಪ್ಪ ಅಂದರೆ, ಸಣ್ಣಗೆ ಗುಳ್ಳು ಎದ್ಕೊಂಡು ಒಂದು ಭಾಗದಿಂದ ಒಂದು ಭಾಗಕ್ಕೆ ಸುತ್ತ ಹರ್ಕೊತ ಬರುತ್ತೆ. ಅವಾಗ ಅದು ಕೂಡ್ಕೊಂಡಾಗ ಮನುಷ್ಯನ ಪ್ರಾಣ ಹೋಗುತ್ತಾ ಅಂತ ಹೇಳ್ತಾರೆ. ಅಂಥ ಸರ್ಪುಣ್ಣ ಆಗಬಾರ್ದು, ಆಗಿರ್ತೈತೆ ಆಲ್ರೆಡಿ ಆಗಿತ್ತಪ್ಪ ಅಂತಂದ್ರೆ. ಆಗಬಾರ್ದು ಅಂದ್ರೆ ಅಡ್ವಾನ್ಸ್ ಹೇಳ್ಕೊತಾನೆ ಇರಬೇಕು, ಆಗೋದೇ ಇಲ್ಲ. ಈಗ ಆಲ್ರೆಡಿ ಆಗಿಬಿಟ್ಟಿರ್ತೈತಿಪ್ಪ ಅಂತಂದ್ರೆ ಇದನ್ನು ಪ್ರತಿದಿನ 21 ಸಾರಿ ಅಥವಾ ಟೈಮ್ ಐತಪ್ಪ ಅಂದ್ರೆ 108 ಸಾರಿ ನೀವು ಪ್ರತಿದಿನ ಇದನ್ನು ಹೇಳ್ಕೊತ ಬಂದ್ರೆ ಈಗ ಸರ್ಪುಣ್ಣ ಬೇಗ ವಾಸಿ ಆಗುತ್ತೆ. ನೀವು ನೋಡಿರ್ಬೋದು, ಅದು ಏನೋ ಬರೀತಾರ ಅಂತ ಹೋಗಿ ಒಂದು ಕಡೆ ಬರೆಸ್ಕೊಂಬರ್ತಾರೆ, ಅದು ಕೂಡಬಾರ್ದಂತ. ಕೂಡಿದ್ರೆ ಮನುಷ್ಯನ ಪ್ರಾಣನ ಹೋಗುತ್ತೆ. ಅಂಥ ಸಂದರ್ಭದೊಳಗೆ ಈ ಮಂತ್ರವನ್ನು ಪ್ರತಿದಿನ ಪಠನೆ ಮಾಡ್ಕೊತ ಬಂದ್ರೆ ಸರ್ಪುಣ್ಣ ಬೇಗ ವಾಸಿ ಆಗುತ್ತೆ. ಆಮೇಲೆ ಇನ್ನೊಂದು ಏನು ಸ್ಪೆಷಲ್ ಅಂದ್ರೆ, ನಾನು ಇದನ್ನು ಕೆಲಸ ಮಾಡ್ಕೊತ ಅಥವಾ ಅಡುಗೆ ಮಾಡ್ಕೊತ ಹೇಳ್ರಿ ಅಂತ ಕೆಲವೊಂದು ಶ್ಲೋಕಗಳನ್ನು ಹೇಳ್ತೀನಲ್ಲ, ಇದು ಆ ಥರ ಅಲ್ಲ ಸ್ನೇಹಿತರೆ. ಮಸ್ಟ್ ಆ್ಯಂಡ್ ಶುಡ್ ಬೆಳಗ್ಗೆ ಸ್ನಾನ ಆದ ತಕ್ಷಣ ಬೆಳಗ್ಗೆನ ಈ ಮಂತ್ರವನ್ನು ಹೇಳ್ರಿ. ಆಗಲಿಲ್ಲಪ್ಪ ಅಂತಂದ್ರೆ ಸಾಯಂಕಾಲ ದೀಪ ಹಚ್ಚಿದ ನಂತರ ಹೇಳ್ರಿ. ಕೈಕಾಲು ಮುಖ ತೊಗೊಂಡು ಒಗೆದ ಬಟ್ಟೆ ಹಾಕ್ಕೊಂಡು ಮಸ್ಟ್ ಆ್ಯಂಡ್ ಶುಡ್ ಕ್ಲೀನಾಗಿ ಈ ಮಂತ್ರವನ್ನು ಹೇಳಬೇಕು. ಯಾವಾಗಂದ್ರೆ ಆವಾಗ ಹೇಳುವಂಗಿಲ್ಲ, ಅದೊಂದು ನೆನಪಿನಾಗ ಇಟ್ಕೋರಿ. ಮಂತ್ರ ಭಾಳ ಸರಳ ಐತಿ, ನೋಡಿರಿ. ನೋಡಿಕೊಂಡು ಪ್ರತಿದಿನ ಹೇಳ್ಕೊತ ಬರ್ರಿ, ಯಾವುದೇ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ. ನೋಡಿರಿ, ಕುಂಕುಮಾಂಕಿತ ವರ್ಣಾಯ ಕುಂದೆಂದು ಧವಳಾಯ ಚ ವಿಷ್ಣು ವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯತೆ ನಮಃ. ಇಷ್ಟು ಸರಳ ಐತಿ. ಪ್ರತಿದಿನ ಹೇಳ್ಕೊತ ಬಂದು ನಿಮ್ಮ ಸಮಸ್ಯೆನ ದೂರ ಮಾಡ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.